ಹೆಂಡತಿಯಾದವಳು ಹೀಗೆ ಗಂಡನ ಮುಂದೆ ಹೋಗಲೇಬಾರದು ಎನ್ನುತ್ತೆ ಧಾರ್ಮಿಕ ಗ್ರಂಥ. ಧಾರ್ಮಿಕ ಗ್ರಂಥಗಳಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಧಾರ್ಮಿಕ ಗ್ರಂಥಗಳಲ್ಲಿನ ಈ ನಿಯಮಗಳಂತೆ ಜೀವನ ನಡೆಸುವುದರಿಂದ ವೈವಾಹಿಕ ಜೀವನ ಸುಖಮಯವಾಗಿರುವುದು. ಹೆಂಡತಿ ಈ 4 ಸಮಯದಲ್ಲಿ ಪತಿಯ ಮುಂದೆ ಹೋಗಬಾರದೆಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಆ 4 ಸಮಯ ಯಾವ್ಯಾವು? ಧಾರ್ಮಿಕ ಗ್ರಂಥಗಳಲ್ಲಿ ನಮಗೆ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದ್ದು, ಪತಿ ಮತ್ತು ಪತ್ನಿ ಹೇಗಿದ್ದರೆ ಸುಖ ಸಂಸಾರವಾಗುತ್ತದೆ ಎಂಬುದನ್ನು ಹೇಳಿರುವುದನ್ನು ನಾವು ಗಮನಿಸಿರಬಹುದು. ಹಾಗೆ ಅವರು ಪತ್ನಿಯಾದವಳು ತನ್ನ ಪತಿಯ ಮುಂದೆ ಯಾವೆಲ್ಲ ಸಂದರ್ಭಗಳಲ್ಲಿ ಬರಬಾರದು ಅಥವಾ ಪತಿಗೆ ಪತ್ನಿ ಯಾವೆಲ್ಲ ಸಂದರ್ಭಗಳಲ್ಲಿ ಎದುರಾಗಬಾರದು ಎಂಬುದನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಪತ್ನಿಯಾದವಳು ಈ ಸಮಯದಲ್ಲಿ ತನ್ನ ಪತಿಯ ಮುಂದೆ ತಪ್ಪಿಯೂ ಹೋಗಬಾರದು ಎಂದು ಉಲ್ಲೇಖಿಸಲಾಗಿದೆ. ಈ ತಪ್ಪನ್ನು ಮಾಡುವುದು ಸೂಕ್ತವಲ್ಲ. ಆ ಸಂದರ್ಭಗಳ ಕುರಿತು ಮಾಹಿತಿಯನ್ನು ಇಲ್ಲಿ ತಿಳಿಯೋಣ. 1. ಹೆಣ್ಣು ಮಕ್ಕಳು ಮುಟ್ಟಾದ ಸಮಯದಲ್ಲಿ. ಶಾಸ್ತ್ರಗಳ ಪ್ರಕಾರ ಹೆಂಡತಿ ಋತುಮತಿಯಾದಾಗ, ಅಂದರೆ ಆಕೆ ಮುಟ್ಟಾದಾಗ ಅವಳು ತನ್ನ ಪತಿಯ ಮುಂದೆ ಹೋಗಬಾರದು. ಮುಟ್ಟಾದ 3 ದಿನಗಳವರೆಗೆ ಪತ್ನಿ ತನ್ನ ಪತಿಯ ಬಳಿಗೆ ಹೋಗಬಾರದು. ಅವನೊಂದಿಗೆ ಅಂತರವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅವನಿಂದ ದೂರವಿರಬೇಕೆಂದು ಹೇಳಲಾಗಿದೆ. ಮುಟ್ಟಾದ ಸಮಯದಲ್ಲಿ ಪತಿ ಪತ್ನಿ ಸೇರಬಾರದು ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಪತಿ ಪತ್ನಿಯರ ನಡುವೆ ಅಂತರ ಕಾಯ್ದುಕೊಂಡರೆ ಉತ್ತಮ. 2. ಹೆಣ್ಣು ಮಕ್ಕಳು ಮೇಕಪ್ ಇಲ್ಲದ ಸಮಯದಲ್ಲಿ. ಹೆಂಡತಿಯಾದವಳು ತನ್ನ ಪತಿಯ ಮುಂದೆ ಹೋಗುವ ಸಮಯದಲ್ಲಿ ಸಂಪೂರ್ಣವಾಗಿ ಅಲಂಕಾರ ಮಾಡಿಕೊಂಡು ಹೋಗಬೇಕೆಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಪತ್ನಿ ಅಲಂಕಾರದೊಂದಿಗೆ ಪತಿಯ ಮುಂದೆ ಹೋದಾಗಲೆಲ್ಲ ಆತನ ಮನಸ್ಸು ಸಂತೋಷಗೊಳ್ಳುತ್ತದೆ ಮತ್ತು ಆತನಿಗೆ ಬೇರೆ ಮಹಿಳೆಯರ ಮೇಲೆ ಆಕರ್ಷಣೆಯಾಗುವುದಿಲ್ಲ. ಇದರಿಂದ ಪತಿಯ ಮನಸ್ಸು ಯಾವಾಗಲೂ ಪತ್ನಿಯ ಸುತ್ತಲೂ ಕೇಂದ್ರೀಕೃತವಾಗಿರುತ್ತದೆ. ಆತನ ಮನಸ್ಸು ಕೇವಲ ತನ್ನ ಪತ್ನಿಯ ಮೇಲೆ ಮಾತ್ರ ಇರುತ್ತದೆ. ಇದು ಸಂಸಾರವನ್ನು ಗಟ್ಟಿ ಮಾಡಿಕೊಳ್ಳಲು ಇರುವ ಒಂದು ಪ್ರಮುಖವಾದ ಟಿಪ್ಸ್ ಕೂಡ ಹೌದು. ಗಂಡನಿಗೆ ಯಾವ ರೀತಿಯಾದ ಅಲಂಕಾರ ಇಷ್ಟವಾಗುತ್ತದೆಯೋ ಅದೇ ರೀತಿಯಾದ ಅಲಂಕಾರವನ್ನು ಮಾಡಿಕೊಳ್ಳಬೇಕು. 3. ಮಹಿಳೆಯರು ಕೊಳಕು ಬಟ್ಟೆ ಧರಿಸಿದ ಸಮಯದಲ್ಲಿ. ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಹೆಂಡತಿಯಾದವಳು ತನ್ನ ಗಂಡನ ಮುಂದೆ ಕೊಳಕು ಬಟ್ಟೆಯಲ್ಲಿ ಅಥವಾ ಸ್ನಾನ ಮಾಡದೆ ಹೋಗಬಾರದೆಂದು ಹೇಳಲಾಗಿದೆ. ಹಾಗೂ ತನ್ನ ಹಣೆಯ ಮೇಲೆ ಸಿಂಧೂರವನ್ನು ಹಚ್ಚಿಕೊಳ್ಳದೆ ಕೊಳಕಾದ ರೀತಿಯಲ್ಲಿ ಹೋಗಬಾರದು. ಈ ರೀತಿಯಾಗಿ ಹೆಂಡತಿ ತನ್ನ ಗಂಡನ ಮುಂದೆ ಹೋಗುವುದು ಸೂಕ್ತವಲ್ಲ. ಹೆಂಡತಿ ತನ್ನ ಗಂಡನ ಬಳಿ ಹೋಗುವಾಗ ಯಾವಾಗಲೂ ಶುದ್ಧವಾದ ಬಟ್ಟೆಯನ್ನು ಧರಿಸಿಯೇ ಹೋಗಬೇಕೆಂದು ಶಾಸ್ತ್ರ ಹೇಳುತ್ತದೆ. 4. ಕೋಪದ ಸಮಯದಲ್ಲಿ. ಹೆಂಡತಿಯಾದವಳು ತನ್ನ ಪತಿಯ ಮುಂದೆ ಮುಖವನ್ನು ಗಂಟು ಹಾಕಿಕೊಂಡು ಅಥವಾ ಕೋಪವನ್ನಿಟ್ಟುಕೊಂಡು ಹೋಗಬಾರದೆಂದು ಶಾಸ್ತ್ರ ಹೇಳುತ್ತದೆ. ಇದರಿಂದ ಪತಿಯ ಮನಸ್ಸಿನಲ್ಲೂ ಕೋಪದ ಭಾವನೆ ಹೆಚ್ಚಾಗುತ್ತದೆ. ಇದು ಗಂಡ ಹೆಂಡತಿ ಇಬ್ಬರ ದಾಂಪತ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ನಿಮ್ಮ ದಾಂಪತ್ಯ ಜೀವನ ಹಾಳಾಗಬಹುದು. ಗಂಡನನ್ನು ಯಾವಾಗಲೂ ನಗುಮುಖದಿಂದಲೇ ಆದರಿಸಿ. ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಪತ್ನಿಯಾದವಳು ಪತಿಯ ಮುಂದೆ ಹೋಗುವಾಗ ಈ ಮೇಲಿನ ತಪ್ಪುಗಳನ್ನು ಮಾಡಬಾರದು. ಈ ಸಮಯದಲ್ಲಿ ಹೆಂಡತಿ ಗಂಡನ ಮುಂದೆ ಹೋಗಿ ನಿಂತಾಗ ಆತನಿಗೆ ತನ್ನ ಹೆಂಡತಿಯ ಮೇಲೆ ಯಾವುದೇ ರೀತಿಯಾದ ಪ್ರೀತಿಯ ಭಾವನೆ ಮೂಡದೇ ಇರಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.